ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಡಿಸೆಂಬರ್ 26ನೇ ತಾರೀಕು ನಾವು ತಿರುವಣ್ಣಾಮಲೈಗೆ ಹೊರಟಿರುವಂತಹ ಒಂದು ಪಯಣದ ಮೊದಲನೇ ಹಾದಿ ಅಂತ ಹೇಳ್ಬೋದು. ಮನೆಯಿಂದ ನಾವು ಓಲಾ ಆಟೋ ಬುಕ್ ಮಾಡಿಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಡ್ರಾಪ್ ತೊಗೊಂಡ್ವಿ. ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಊಟ ಮಾಡಿರಲಿಲ್ಲ ನಾವು. ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲೇ ಟೈಮ್ ಆಗಿತ್ತು. ಸೊ ಹಾಗಾಗಿ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅಲ್ಲೇ ಊಟ ಮಾಡ್ತಾ ಇದ್ದೀವಿ. ಯಾಕೆ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ, ನಾನು ಅದೇ ದಿನ ಬೆಳಗ್ಗೆ ಹೋಗಿ ರಾಘು ಚಾರ್ವಿ ಇಬ್ಬರನ್ನೂ ಕೂಡ ಎಗ್ವಾಡಿಗೆ ಬಿಟ್ಟು ಮತ್ತು ಸೊ 22ನೇ ತಾರೀಕು ಡಿಸೆಂಬರಲ್ಲಿಂದನೇ ಕ್ರಿಸ್ಮಸ್ ಹಾಲಿಡೇ ರಾಘುಗೆ ಸ್ಟಾರ್ಟ್ ಆಗೋಗಿತ್ತು. ಬಟ್ ಅವನ್ನ ಬಿಟ್ಬಿಟ್ಟು ಬರೋಣ ಅಂದರೆ 24th ಚಾರ್ವಿಗೆ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ 24th ಚಾರ್ವಿ ಸೆಲೆಬ್ರೇಷನ್ನು ಮುಗಿಸ್ಕೊಂಡು ಇಬ್ಬರನ್ನೂ ತೊಗೊಂಡೋಗಿ 24th ಹೆಗ್ವಾಡಿಗೆ ಬಿಟ್ಟು ಮತ್ತು 25th ನಾನು ಬೆಂಗಳೂರಿಗೆ ಬಂದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ನಂತರ ನಾನು ಹೊರಟಿದ್ದು. ಹಾಗಾಗಿ ಅಡುಗೆ ಮಾಡೋಕ್ಕಾಗಿಲ್ಲ. ಒಂದೇ ದಿನ ಹೆಗ್ವಾಡಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮತ್ತೆ ತಿರುವಣ್ಣಾಮಲೆಗೆ ಹೊರಟಿದ್ದೀವಿ. ಆಲ್ರೆಡಿ ನೋಡಿ ಮಧ್ಯರಾತ್ರಿ ಆಗಿದೆ. ಮಧ್ಯರಾತ್ರಿನಲ್ಲಿ ಇಲ್ಲಿ ನಿಲ್ಲಿಸಿದ್ರು ಒಂದು ಕಡೆ ಟೀ ಕುಡಿಯೋಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಸುಮ್ಮನೆ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಮಧ್ಯರಾತ್ರಿ ಒಂದು 12:45 1 ಗಂಟೆ ಆಗಿತ್ತು. ಆ ಟೈಮ್ನಲ್ಲಿ ಇಲ್ಲಿ ನಿಲ್ಲಿಸಿದ್ರು. ಆ ಟೈಮ್ನಲ್ಲಿ ವಿಡಿಯೋ ಮಾಡಿರೋದು. ನೋಡಿ ಈ ಪ್ಲೇಸಲ್ಲಿ ನಿಲ್ಲಿಸೋರೆ. ಕಾಫಿ ಗಿಫಿ ಟೀ ಕುಡಿಯೋರು ಕುಡಿದೆ ಅಂತ. ಇನ್ನೂ ನೋಡಿದೆ ಬಸ್ಸು ಮೋಸ್ಟ್ಲಿ ಕೇಳೋದಕ್ಕೆ ಇನ್ನೂ 2 ಅವರ್ ಆಗೋದು ಅಂತವ್ರೆ. ಬೆಂಗಳೂರು ಎಕ್ಸಾಕ್ಟಾಗಿ 9:20ಗೆ ಬಿಟ್ಟಿದ್ದಕ್ಕೆ ತಿರುವಣ್ಣಾಮಲೆಗೆ 3 o'clockಗೆ ಬಂದು ರೀಚ್ ಆದ್ವಿ. ಬಟ್ ನಾವು ರೂಮ್ ಮಾಡ್ಕೊಂಡಿರ ತಪ್ಪು ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ರೂಮ್ ಸರ್ಚ್ ಮಾಡ್ತಾಯಿದ್ವಿ. ಫುಲ್ಲು ಹೆವಿ ರಶ್ ಇದೆ. ರೂಮ್ ಎಲ್ಲ ಬುಕ್ಸ್ ಆಗಿಬಿಟ್ಟಿದೆ. ದಯವಿಟ್ಟು ರೂಮ್ ಬುಕ್ ಮಾಡ್ಕೊಂಡು ಬನ್ನಿ ಬರೋರು. ಅಷ್ಟು ಫುಲ್ಲು ಅವೈಲಬಲ್ಲೇ ಇಲ್ಲ ರೂಮ್ಗಳು. ನಿಯರ್ ಬೈ ಇರೋದೆಲ್ಲ ಕಾಸ್ಟ್ಲಿನೇ ಇರುತ್ತೆ. ಬೇರೆ ಕಡೆ ಬುಕ್ ಮಾಡಿದ್ರೆ ನಿಮಗೆ ಟ್ರಾವೆಲ್ಗೇ ತೊಗೊಂಡ್ಬಿಡ್ತಾರೆ. ಸೊ ಎರಡೂ ಹಾರಿಬಲಾಗೇ ಇದೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ನಮಗೆ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಬೆಂಗಳೂರಲ್ಲಿ ಹತ್ತಿದಾಗ ಬೆಂಗಳೂರಿಂದ ಹೊರಗಡೆ ಬರಬೇಕಾದ್ರೇ ಆಲ್ಮೋಸ್ಟ್ 10:30 ಆಗಿತ್ತು. ನಮಗೆ ಬೆಂಗಳೂರಿಂದ ಹೊರಗಡೆ ಬರಬೇಕಾದ್ರೆ ಅಷ್ಟು ಟ್ರಾಫಿಕ್ ಇತ್ತು ಇಲ್ಲಿ. ಸೊ ಟೈಮು 4:15 ಆಗಿದೆ. ಫುಲ್ಲು ಫ್ರೆಶ್ ಅಪ್ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ಗಿರಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಪರಿಕ್ರಮಣ ಮಾಡೋಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ಟೆಂಪಲ್ಸ್ಗಳು ಓಪನ್ ಇದೆಯಾ ಏನೋ ಗೊತ್ತಿಲ್ಲ. ಫಸ್ಟ್ ರಾಜಗೋಪುರ ಹತ್ರ ಹೋಗ್ತಾ ಇದ್ದೀವಿ. ನಾಲ್ಕು ಕಾಲಾಗಿದೆ ಟೈಮು. ಇವಾಗ ಹೊರಡ್ತಾ ಇದ್ದೀವಿ. ಇನ್ನೂ ಅಷ್ಟಲಿಂಗದ್ದು ಓಪನ್ ಆಗಿದೆಯಾ ಏನೋ ಅಂತ ಗೊತ್ತಿಲ್ಲ ನಮಗೆ. ಸದ್ಯಕ್ಕೆ ಸ್ಟಾರ್ಟ್ ಮಾಡೋಣ ರಾಜಗೋಪುರದ ಹತ್ರ ಹೋಗಿ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಪರಿಕ್ರಮಣನ ಬೇರೆಯವರೆಲ್ಲರೂ ಕೂಡ. ನಾನು ರಾಯರನ್ನ ನಂಬಿ ರಾಯರಿಗೆ ಹೋಗಿ 2 ಸಲ ನಾನು ಉರುಳು ಸೇವೆ ಮಾಡಾದಮೇಲೆ ನನ್ನ 2 ಮಕ್ಕಳು ಹುಟ್ಟಿದ್ದು ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂಥರ ಗೂಸ್ ಬಂಪ್ ಬರೆಸಿದ್ದು, ಒಂಥರ ನಂಬಿಕೆ ಫೀಲ್ ಆಗಿದ್ದು ಅಂತ ಅನಿಸಿದ್ದು ನನಗೆ ಈ ಒಂದು ತಿರುವಣ್ಣಾಮಲೆಯಲ್ಲಿರುವಂತಹ ಅರುಣಾಚಲಕ್ಕೆ ಹೋಗಿರುವಂತಹ ಗಿರಿವನ ಪ್ರದಕ್ಷಿಣೆ ಅಂತಲೇ ಹೇಳ್ಬೋದು. ಸೊ ರಾಜಗೋಪುರದ ಹತ್ರ ನಾವು ದೀಪ ಹಚ್ಚಿ ಕಾಯಿ ಒಡೆದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾನೆ ಅಲ್ಲಿ ನಮಗೆ ದೇವರ ದರ್ಶನ ಆಯಿತು. ಗಣಪತಿ ಒಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ದುರ್ಗಾಂಬೆ ದೇವಿಯರ ಟೆಂಪಲ್ ತುಂಬಾ ಇದೆ. ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಹೊರಟ್ವಿ. ಇಲ್ಲಿನ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ 8 ದಿಕ್ಕುಗಳಲ್ಲೂ ಕೂಡ 8 ಲಿಂಗ ಇದೆ. ಯಾವ್ದ್ಯಾವುದು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಆ 8 ದಿಕ್ಕುಗಳಲ್ಲಿ 8 ಲಿಂಗಗಳು ಅಲ್ದಿರ ನಮಗೆ ದುರ್ವಾಸ ಮುನಿ ಆಶ್ರಮ ಇರ್ಬೋದು, ರಮಣಶ್ರೀ ಆಶ್ರಮ, ಈ ಥರ ಬೇಕಾದಷ್ಟು ಆಶ್ರಮಗಳು ಗುಹೆಗಳು ಸಿಗುತ್ತೆ. ಆದರೆ ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ನಾವು ಎಲ್ಲದಕ್ಕೂ ಅದಕ್ಕೆ ಹೋಗೋದಕ್ಕಾಗಲ್ಲ. ಯಾಕೆಂದರೆ ಕಂಪ್ಲೀಟ್ ಹತ್ತತ್ರ ಒಂದು 20 ಕಿಲೋಮೀಟರ್ ನಾವು ಬರಿಗಾಲಲ್ಲಿ ನಡೆಯೋದು ಅಂದರೆ ಅದು ಸಾಮಾನ್ಯ ಮಾತೆ ಅಲ್ವೇ ಅಲ್ಲ. ಸೊ ಹಾಗಾಗಿ ಅದನ್ನು ದರ್ಶನ ಮಾಡಬೇಕಾದ್ರೆ ನಡ್ಕೊಂಡು ಹೋಗಬೇಕಾದ್ರೆ ನಮಗೆ ಬೇರೆದಕ್ಕೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಿ ಅದನ್ನು ನೋಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ಆಟೋದಲ್ಲೂ ಕೂಡ ದರ್ಶನ ಮಾಡಿಸ್ತಾರೆ. ಬೇರೆ ಬೇರೆ ಲಿಂಗಗಳ ಹತ್ರ ಹೋಗಿ ನಿಲ್ಲಿಸಿ ಅಲ್ಲಿ ದರ್ಶನ ಮಾಡಿಸ್ಕೊಂಡು ಮತ್ತೆ ಆಟೋದಲ್ಲಿ ಕರ್ಕೊಂಡೋಗಿ ಗಿರಿ ಪ್ರದಕ್ಷಿಣೆ ಮಾಡಿಸ್ತಾರೆ. ಬಟ್ ಆದರೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ವಿ. ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟೈಮು 4:15 ರೀ.
ನಂಗೆ ಮೆಸೇಜ್ ಹಾಕಿ ಒಂದು 4:15 ಅಂತ. ಟೈಮು 4:15ಗೆ ಎಕ್ಸಾಕ್ಟಾಗಿ ದೀಪ ಹಚ್ಚಿ ಕಾಯಿ ಹೊಡೆದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವನ ಪ್ರದಕ್ಷಿಣೆನ. ಸೊ ತೊಟ್ಲುಗಾಯಿ ಹೊಡೆದಿದೆ. ನಮ್ಮ ರಿಲೇಷನ್ನಲ್ಲಿ ಯಾರಿಗೆ ಮಗು ಇಲ್ಲ ಅವ್ರಿಗೆ ಒಳ್ಳೆದಾಗಲಿ ಮಗು ಆಗಲಿ. ಹೆಂಗ ಆ ಥರ ನೋಡಿದ್ರೆ ಹಂಗೆ ಜೋರಾಗಿ ಹೊಡೆದ್ರೆ ನೋಯಲ್ವಾ? ಹಾಂ ಆಯ್ತು ಓಕೆ ಓಕೆ ಹಾಂ. ಅಲ್ಲ, ನಾಗಪ್ಪ ಒಂದು 10 ವರ್ಷಗಳಿಂದನೇ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಇದನ್ನು. ಅದಾದಮೇಲೆ ನನಗೆ ಮದುವೆ ಆದಮೇಲೂ ಇವ್ರು ಹೋಗ್ತಾ ಇದ್ದಾರೆ ಗಿರಿ ಪ್ರದಕ್ಷಿಣೆ, ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ ಇರೋರು. ಈಗ ಒಂದು 2-3 ವರ್ಷಗಳಿಂದಂತೂ ತುಂಬಾ ಹೇಳಿದರು, ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ನಾನು ಅಂತ ಹೇಳ್ತಾಯಿದ್ರು. ಬಟ್ ನೋಡಿ, ನಾನು ಇವ್ರ ಜೊತೆಗೆ ಇಲ್ಲಿ ಹೋಗ್ತೀನಿ, ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅನ್ನೋದಂತೂ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಒಂದು ಮಾಡಲೇಬೇಕಾದಂತಹ ಪರಿಸ್ಥಿತಿ ಇತ್ತು. ನಮ್ಗೆ ಯಾರೂ ಕೈ ಹಿಡಿದೇ ಇದ್ದಾಗ ನಮಗೆ ಕೈ ಹಿಡಿಯೋದು ದೇವರೊಬ್ಬನೇ ಅಂತಾರಲ್ಲ, ಹಾಗೆ ತುಂಬ ರೀಲ್ಸ್ಗಳಲ್ಲಿ ಇನ್ನೊಂದರಲ್ಲಿ ನೋಡಿ ತುಂಬಾ ಫೇಮಸ್ ಆಗಿ ಇರುವಂಥದ್ದು ಇವಾಗ ಈ ಒಂದು ಅರುಣಾಚಲಂ, ತಿರುವಣ್ಣಾಮಲೈನಲ್ಲಿರುವಂತಹ ಅರುಣಾಚಲಂ ಶಿವಲಿಂಗ, ಅರುಣಾಚಲೇಶ್ವರ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಇಲ್ಲ ಹೋಗೋಣ, ನಾನು ಹೋಗಬೇಕು, ನಮ್ಮ ಜೀವನದಲ್ಲಿ ಏನಾದರೂ ಒಂದು ಚೇಂಜಸ್ ಆಗುತ್ತೇನೋ, ಇಲ್ಲಿವರೆಗೂ ಆಗಿರೋ ಎಲ್ಲ ಕಷ್ಟಗಳು ನಮಗೆ ಹೋಗುತ್ತೇನೋ ಅನ್ನೋ ಭರವಸೆ ಮೇಲೆ ಈ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸಡನ್ನಾಗಿ ಈ ಥರ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಂತ ಖಂಡಿತ ಗೊತ್ತಿರಲಿಲ್ಲ. ಹುಣ್ಣಿಮೆಲಿ ಹೋಗೋಣ ಅಂತೆಲ್ಲ ಹೇಳ್ತಿದ್ರು. ನಾನು ಹುಣ್ಣಿಮೆನಲ್ಲಿ ತುಂಬ ರಶ್ ಆಗುತ್ತೆ, ಹೇಳೋದು ಕೇಳಿ ಅಂತ ಹೇಳಿ ಅರ್ಥ ಮಾಡಿಸಿ ಅದರ ಇಂದಿನ ವೀಕು ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಆದರೆ ಹುಣ್ಣಿಮೆ ದಿನ ನೋಡಿಬಿಟ್ರೆ ನೀವು ಅಲ್ಲಿ ಗಿರಿ ಪ್ರದಕ್ಷಿಣೆ ನಡೆಯೋಕ್ಕೇ ನಮ್ಮ ರಥ ತೇರುಗಳಲ್ಲಿರ್ತಾರಲ್ಲ ಜನ, ಆ ಥರ ಗಿರಿ ಪ್ರದರ್ಶನೆಗೆ ಅಷ್ಟು ಜನ ಇರ್ತಾರೆ. ನಾನು ಅದಕ್ಕೇ ಅದ್ರ ಹಿಂದಿನ ದಿನ ನಡ್ಕೊಂಡು ಹೋಗಿದ್ದಕ್ಕೆ ಆಗಲೂ ಕೂಡ ಅಷ್ಟೇ, ಮಧ್ಯರಾತ್ರಿ 1 ಗಂಟೆ ಆದರೂ ಬೆಳಗಾನ 24 ಅವರ್ಸು ಗಿರಿವನಂ ಅಂತ ಹೇಳಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ. ನನಗಂತೂ ನೋಡಿ ಒಂಥರ ಆಶ್ಚರ್ಯ ಆಗೋಯ್ತು ಅಂತಲೇ ಹೇಳ್ಬೋದು. ನಮ್ಮ ಹಾದಿಯಲ್ಲಿ ಮೊದಲು ಸಿಗೋ ಪ್ರಪ್ರಥಮ ಲಿಂಗನೇ ಅಗ್ನಿಲಿಂಗ ಅಂತ ಹೇಳಿ ಮೊದಲು ಸಿಗೋ ಲಿಂಗನೇ ಇದು. ಎಲ್ಲ ಲಿಂಗಗಳು ಕೂಡ ನಿಮಗೆ ನೀವು ನಡೆಯೋ ಬಲಕ್ಕೆ ಸಿಕ್ಕರೆ ಈ ಲಿಂಗ ಮಾತ್ರ ಎಡಕ್ಕೆ ಸಿಗುತ್ತೆ. ಇದ್ರ ಲಿಂಗದ್ದು ಏನು ವಿಶೇಷತೆ ಇದೆ, ಏನು ಪ್ರತಿಯೊಂದು ಕೂಡ ನಿಮಗೆ ಬೇಕಾದಷ್ಟು ವ್ಲಾಗ್ಗಳಲ್ಲಿ ಸಿಗುತ್ತೆ. ನಾನು ಇದೆಲ್ಲ ವ್ಲಾಗ್ಗಳನ್ನು ಕೂಡ ನೋಡಿ ಇದು ಓಪನ್ ಮಾಡಿದ್ರೇ ಬರುತ್ತೆ. ನಂದು ತುಂಬ ಜನಕ್ಕೇನು ರೀಚ್ ಆಗಲ್ಲ, ನಮ್ಮ ಸುತ್ತಮುತ್ತ ಇರೋರ್ಗಷ್ಟು ರೀಚ್ ಆಗುತ್ತೆ. ಹಾಗೆ ನನಗೆ ಬೇಕಾಗಿರೋದು ಒಂದು ಮೆಮೊರಿ ಅಷ್ಟೇ. ಹಾಗಾಗಿ ನಾನು ಹೇಗೆ ಹೋಗಬೇಕು, ಹೇಗೆ ಹೋದ್ವಿ ಆ ಒಂದು ಎಕ್ಸ್ಪೀರಿಯನ್ಸನ್ನು ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅಗ್ನಿಲಿಂಗ ಸಿಕ್ಕಾದ್ಮೇಲೆ ಸಿಗೋದು ಯಮಲಿಂಗ, ಅದಕ್ಕಿಂತ ಮುಂಚೆ ಸಿಗೋದು ಇಂದ್ರಲಿಂಗ. ಸಾಕ್ಷಾತ್ ಇಂದ್ರದೇವನೇ ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಅಲ್ಲಿ. ಆ ಇಂದ್ರಲಿಂಗ ನೋಡಿ ಆಮೇಲೆ ಅಗ್ನಿಲಿಂಗ ಬಂದು ರೆಡ್ ಕಲರ್ ಇರುತ್ತೆ. ಅದೊಂದು ಮಾತ್ರ ನನಗೆ ಇನ್ನೂ ಕಣ್ಣು ಕಟ್ಟದಂಗಿದೆ. ಅಗ್ನಿಲಿಂಗ ನೋಡಿಕೊಂಡು ಅದಾದ ನಂತರ ನಾವು ನಿರುತಿ ಲಿಂಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಮಲಿಂಗ ನೋಡಿದ್ವಿ. ಯಮಲಿಂಗ ಆದಮೇಲೆ ನಾವು ನಿರುತಿ ಲಿಂಗವನ್ನು ನೋಡೋದಕ್ಕೆ ಗಿರಿವಲಂನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ನೋಡಿ ಸುತ್ತಮುತ್ತ ಎಲ್ಲ ಕತ್ಲೆನೇ ಇದೆ ಅಂತಲೇ ಹೇಳ್ಬೋದು. ನೋಡಿ ಮಿಸ್ ಲಲಿತಾ ವ್ಲಾಗ್ಸ್ನವರು ತುಂಬ ಸ್ಲೋ ಆಗ್ತಾ ಇದ್ದಾರೆ ಬರ್ತಾ. ಈಗ ನೋಡಿ ಸ್ಪೀಡು ಅವಾಗಲೇ ಇತ್ತಲ್ಲ, ಸ್ಪೀಡ್ ಕಡಿಮೆ ಆಗಿದೆ, ಮತ್ತೆ ಸ್ಪೀಡ್ ಜಾಸ್ತಿ ಆಯಿತು. ಆಲ್ಮೋಸ್ಟ್ ಇನ್ನೂ ಒಂದು 2-3 ಕಿಲೋಮೀಟರ್ ಐತೆ. ಅದೇ ಕಾಲಲ್ಲಿ ಕಣ್ಕಿತ್ತಾಕ್ತಾರಲ್ಲ ಇಲ್ಲಿ ಅಲ್ವಾ? ಹಾಂ
ಜಯಶ್ರೀ ಥರ ಕಾಣಿಸ್ಬಿಟ್ಟು ನನಗೆ. ಎಲ್ಲ ಜಯಶ್ರೀಗಳು. ನಿರುತಿಲಿಂಗಂ ನಿರುತಿಲಿಂಗಂ. ನಮ್ಮ ಜರ್ನಿಯನ್ನು ಹಾಗೆ ಸ್ಟಾರ್ಟ್ ಮಾಡ್ತಾ ಮೊದಲು ಇಂದ್ರಲಿಂಗ ನೋಡಿ ಯಮಲಿಂಗ ನೋಡಿದ್ವಿ. ಅದಾದಮೇಲೆ ಇವಾಗ ನಾವು ನಿರುತಿಲಿಂಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. 4 ಗಂಟೆಗೇ ಸ್ಟಾರ್ಟ್ ಮಾಡಿದ್ರು ನಮ್ಮ ಜರ್ನಿನ. 4 ಗಂಟೆಗೇ ಎಲ್ಲ ಕಡೆ ನಡ್ಕೊಂಡು ಹೋಗಬೇಕಾದ್ರೆ ಕೆಲವರು ಉಪವಾಸ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾರೆ, ಕೆಲವರು ಹಣ್ಣು ಹಂಪಲ ಸೌತೆಕಾಯಿ ಮತ್ತು ಈ ಥರ ಜೋಳ ಅದು ಇದು ಅಂತ ಎಲ್ಲ ಇದ್ದೇ ಇರುತ್ತೆ. ಅದನ್ನು ತಿನ್ಕೊಂಡು ನೀರು ಕುಡ್ಕೊಂಡು ಹೋಗೋರು ಕೂಡ ಇದ್ದಾರೆ. ಏಕೆಂದರೆ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹತ್ತತ್ರ 10 ಗಂಟೆ ಆಗುತ್ತೆ. ಮೋಕ್ಷ ಮಾರ್ಗಕ್ಕೆ ಹೋಗಿ 1 ಅವರ್ ಸ್ಟಕ್ ಆದರೆ ಹತ್ತತ್ರ 11-12 ಗಂಟೆ ಆದರೂ ಆಗಿಬಿಡುತ್ತೆ. ಹಾಗಾಗಿ ಕೆಲವರು ತಿನ್ಕೊಂಡು ಹೋಗ್ತಾರೆ. ಬಟ್ ನಾನು ನನ್ನ ಗಂಡ ಇಬ್ಬರು ಕೂಡ ಏನೂ ತಿಂದಿರಲಿಲ್ಲ. ನಾವು ಉಪವಾಸನೇ ಹೊರಟ್ವಿ. ನಾವು ನಿರುತಿಲಿಂಗ ದರ್ಶನ ಮಾಡಿಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ವಿ. 7 ದಿಕ್ಕುಗಳಿಗೂ ಕೂಡ 7 ಲಿಂಗಗಳನ್ನು, ವಾಯುಲಿಂಗ, ವರುಣಲಿಂಗ, ಈಗ ವಾಯುವ್ಯ, ಈಶಾನ್ಯ, ಆಗ್ನೇಯ ಅಂತ ಹೇಳ್ತೀವಲ್ಲ ನಾವು ದಿಕ್ಕುಗಳು, ಆ ಥರ 8 ದಿಕ್ಕುಗಳಿಗೂ ಕೂಡ 8 ಲಿಂಗಗಳು ಇದೆ. ವರುಣಲಿಂಗ, ವಾಯುಲಿಂಗ, ಯಮಲಿಂಗ, ಇಂದ್ರಲಿಂಗ, ನಿರುತಿಲಿಂಗ, ಕುಬೇರಲಿಂಗ, ಈ ಥರ ಎಲ್ಲ ಲಿಂಗಗಳು ಕೂಡ ಇದೆ. ಅದರಲ್ಲಿ ನಾವು ಇಂದ್ರಲಿಂಗ ನೋಡಿ, ಯಮಲಿಂಗ ನೋಡಿ, ನಿರುತಿಲಿಂಗ ನೋಡಿದ್ವಿ, ಅಗ್ನಿಲಿಂಗ ನೋಡಿದ್ವಿ. ಅದಾದಮೇಲೆ ಮುಂದಕ್ಕೆ ಬಂದಿದ್ದೀವಿ. ಈ ಥರ ಉದ್ದಕ್ಕೂ ಕೂಡ ಮಸಾಜ್ ಮಾಡೋ, ಫುಟ್ ಮಸಾಜ್ ಮಾಡೋ ಅಂತಹ ಮೆಷಿನ್ಗಳು ಲಭ್ಯ ಇರುತ್ತೆ. ನಿಮಗೆ ಬೇಕಾದವರು ನಿಧಾನವಾಗಿ ನೀವು ಸ್ವಲ್ಪ ಖಂಡಿತವಾಗ್ಲೂ ಬೇಕು ಅಂತ ಅನಿಸುತ್ತೆ. ನೀವು ಅರ್ಧ ದಾರಿ ಗಿರಿವಲಂ ಆದ ತಕ್ಷಣ ನಿಮಗೆ ಫುಟ್ ಮಸಾಜ್ ಬೇಕು ಅನಿಸುತ್ತೆ. ನಾವು 1-2 ಕಡೆ ಫುಟ್ ಮಸಾಜ್ಗಳನ್ನು ತೊಗೊಂಡೋದ್ವಿ. ತುಂಬ ರೀಸನಬಲ್ ಆಗಿದೆ ಹೇಳಬೇಕು ಅಂತ ಹೇಳಿದರೆ. ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಮಾಲ್ಗೆ ಹೋದರೆ 70 ರೂಪಾಯಿ ಇರುತ್ತೆ, ಅಲ್ಲೆಲ್ಲ 30 ರೂಪಾಯಿ 20 ರೂಪಾಯಿಗೆಲ್ಲ ನಮಗೆ ಫುಟ್ ಮಸಾಜ್ 5 ನಿಮಿಷ ಮಾಡಿಕೊಡ್ತಾರೆ. ಈಗ ನೋಡಿ ಬೆಳಗ್ಗೆ ಆಗ್ತಾ ಬಂದಿದೆ. ಅರ್ಧ ದಾರಿ ಕ್ರಮಿಸಿದ ಮೇಲೆ ಸೂರ್ಯ ಹುಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲಿ ನೋಡಿ ಗೌತಮ ಮಹರ್ಷಿ ಟೆಂಪಲ್ ಕೂಡ ಇದೆ. ಒಳಗಡೆ ಹೋದರೆ ನಿಮಗೆ ಗುಹೆಗಳಿದೆ, ಹಾಗೆ ಆಶ್ರಮ ಕೂಡ ಇದೆ. ಬಟ್ ಅದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಮ್ಮ ಮೇನ್ ಇಂಟೆನ್ಷನ್ ಇರೋದು ಗಿರಿವಲಂ ಮಾಡಬೇಕು ಅಂತ. ಹಾಗಾಗಿ ಸೂರ್ಯಲಿಂಗಂನ ನೋಡೋಕ್ಕೆ ಹೋಗ್ತಾ ಇದ್ವಿ. ಸಂಪೂರ್ಣವಾಗಿ ಸೂರ್ಯ ಉದಯಿಸಿದ್ದ. ಆ ಸೂರ್ಯ ಉದಯಿಸಾದ ನಂತರ ನಾವು ಸೂರ್ಯಲಿಂಗಕ್ಕೆ ದರ್ಶನ ಕೊಟ್ವಿ. ತುಂಬಾ ಒಂಥರ ಪಾಸಿಟಿವ್ ಆಗಿ ಖುಷಿ ಆಯಿತು ನಮಗೆ. ಸೂರ್ಯಲಿಂಗಕ್ಕೆ ಹೋಗ್ತಾ ಇರಬೇಕಾದ್ರೆ ಸೂರ್ಯೋದಯ ಆಗಿದೆ ಅಂತ ಹೇಳಿ ಒಂಥರ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಒಂದು ರಾಮನ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬ್ಯಾನರ್ ಹಾಕಿ ಒಂದು ಪಾದವನ್ನು ಫಸ್ಟು ಸ್ಟಾರ್ಟ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಇಲ್ಲಿ ಮಾಡ್ತೀವಿ ದೇವಸ್ಥಾನನ ಅಂತ. ಉದ್ದಕ್ಕೂ ನಿಮಗೆ ಆ ಲಿಂಗಗಳಷ್ಟೇ ಅಲ್ಲ, ಮೇಯ್ನಾಗಿ ಅದು 8 ಲಿಂಗಗಳಾದರೆ ಅಲ್ಲಿಗೆ ಹೋಗ್ತಾ ಹೋಗ್ತಾ ಬೇಕಾದಷ್ಟು ನಿಮಗೆ ರಮಣಶ್ರೀ ಆಶ್ರಮ, ಗೌತಮ ಋಷಿ ಆಶ್ರಮ. ನೋಡಿ ಇದು ವರುಣಲಿಂಗಂಗೆ ಬಂದ್ವಿ ನಾವು. ವರುಣಲಿಂಗಂ ಇದು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಎಲ್ಲ ಲಿಂಗಗಳು ಅದ್ಭುತವಾಗಿದೆ ಸ್ನೇಹಿತರೆ. ಹೇಳಬೇಕು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಒಂಥರ ನೋಡೋದಕ್ಕೆ ಆನಂದ ಅಂತ ಹೇಳ್ಬೋದು. ಸೂರ್ಯಲಿಂಗ ನೋಡಿ ನಾವು ಇವಾಗ ವರುಣಲಿಂಗವನ್ನು ನೋಡಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಹೇಳಿದ್ನಲ್ವ, ಎಲ್ಲ ಲಿಂಗಗಳ ಮಧ್ಯೆ ನಮಗೆ ಈ ಥರ ಆಶ್ರಮಗಳು ಸಿಗುತ್ತೆ, ಮಧ್ಯೆ ಗಣಪತಿ ದೇವಸ್ಥಾನ ಸಿಗುತ್ತೆ, ಷಣ್ಮುಗನ ದೇವಸ್ಥಾನ ಸಿಗುತ್ತೆ. ಹಾಗೆಯೇ ಅಲ್ಲಿ ಅಮ್ಮನವರು ಅಂತ ಏನೋ ಹೇಳ್ತಾ ಇದ್ರು, ಆ ಥರ ಅಮ್ಮನವರ ದೇವಸ್ಥಾನಗಳು ತುಂಬಾ ಸಿಕ್ತು ನಮಗೆ. ನಾವು ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಎಲ್ಲ ದೇವರುಗಳಿಗೂ ಕೂಡ ಕೈ ಮುಕ್ಕೊಂಡು ಹೊರಟ್ವಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇವು ಎಲ್ಲ ಒಂದೇ ಥರನೇ ಇದೆಯಲ್ಲ ನೋಡೋ ದೇವಸ್ಥಾನಗಳು ಹಿಂಗೆ. ವರುಣಲಿಂಗವನ್ನು ಮುಗಿಸಿ ನಾವು ವಾಯುಲಿಂಗಕ್ಕೆ ಬಂದ್ವಿ. ಬಟ್ ವಾಯುಲಿಂಗಕ್ಕೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಬೇಕಿತ್ತು. ಹಾಗಾಗಿ ಅಲ್ಲಿಗೆ ಫೋನ್ ಅಲೋ ಮಾಡೋಕ್ಕಾಗ್ತಿರ್ಲಿಲ್ಲ. ಒಳಗಡೆ ಹೋದ್ಮೇಲೆ ಸ್ಟಾಪ್ ಮಾಡಿಸ್ಬಿಡ್ತಾಯಿದ್ರು. ಹಾಗಾಗಿ ಅದ್ರ ಫೋಟೋ ತೊಗೊಳಕ್ಕಾಗಲಿಲ್ಲ ನಮಗೆ. ಅದನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಹೇಗಿದೆ ಲಲಿತವ್ರೆ? ಅಷ್ಟು ಫಾಸ್ಟ್ ಇಲ್ವಲ್ಲ, ಏಕೆ ಸ್ಲೋ ಆಯಿತು? ಹೌದಾ? ಫೇಸಲ್ಲಿ ಗ್ಲೋ ಕಡಿಮೆ ಆಗಿದೆ. ಬರುತ್ತೆ ಅರುಣಾಚಲ ಓಕೆ.
ಸೊ ವಾಯುಲಿಂಗ ನೋಡಿ, ವರುಣಲಿಂಗ ನೋಡಿ, ಇವಾಗ ಕುಬೇರಲಿಂಗಂ ಅಂತ ಹೇಳ್ತಾರೆ ಅವರು ಲ್ಯಾಂಗ್ವೇಜಲ್ಲಿ, ಆ ಸ್ಲ್ಯಾಂಟಲ್ಲಿ ಬರುತ್ತೆ. ಸೊ ಕುಬೇರಲಿಂಗ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಮನೆಯವರು ಮಧ್ಯೆ ಹಿಡ್ಕೊಂಡು ಯಾಕೆ ಇವಾಗ ಸ್ಲೋ ಆಗೋಯ್ತು, ಫಾಸ್ಟ್ ಆಗೋಯ್ತು ಅಂತ ಹೇಳ್ತಾನೆ ಇದ್ರು. ನಾವು ಎಷ್ಟೇ ಎನರ್ಜಿಕಿಟಿಂದ ಸ್ಟಾರ್ಟ್ ಮಾಡಿದ್ರೂ ಕೂಡ ಹೋಗ್ತಾ ಹೋಗ್ತಾ ಲಾಸ್ಟ್ 3-4 ಕಿಲೋಮೀಟರು ತುಂಬಾ ಕಷ್ಟ ಅಂತಲೇ ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಡೆಯೋದಕ್ಕೆ ಕಷ್ಟ ಆಗಲ್ಲ ಆ್ಯಕ್ಚುಲಿ. ಬಟ್ ಪಾದಗಳೇನಾಗುತ್ತೆ, ಅಲ್ಲಿ ತಾರ್ ರೋಡ್ ಇರೋದ್ರಿಂದ ಸಣ್ಣ ಕಲ್ಲುಗಳು ಎದ್ದುಬಿಟ್ಟಿರುತ್ತೆ ತಾರ್ ರೋಡಿಂದ. ಅದನ್ನು ಚುಚ್ತಾ ಇರುತ್ತೆ ಅದು ಕಾಲಿಗೆ. ಅದಕ್ಕೆ ಸುಮಾರು ಜನ ಸಾಕೊಂಡು ಕೂಡ ಗಿರಿವಲಂ ದರ್ಶನ ಮಾಡ್ತಾರೆ. ನಾವು ಗಿರಿವಲಂನ ಬೇಗನೆ ಮುಗಿಸಿದ್ವಿ. 4:15 ಮುಗಿಸಿ ಆಲ್ಮೋಸ್ಟು 8:20 ನಾವು ಈ ಮೋಕ್ಷ ಮಾರ್ಗವನ್ನು ತಲುಪಿಬಿಟ್ಟಿದ್ವಿ. ಒಂದು 3-4 ಗಂಟೆನಲ್ಲೇ ನಾವು ಈ ಒಂದು ಪ್ಲೇಸ್ಗೆ ಬಂದುಬಿಟ್ಟಿದ್ವಿ. ಬಟ್ ಈ ಮೋಕ್ಷ ಮಾರ್ಗದಲ್ಲಿ ಏನು ಅಂದರೆ, ಒಂದು ಪುಟಾಣಿ ಮಂಟಪದ ಥರ ಇರುತ್ತೆ. ಆ ಮಂಟಪದಲ್ಲಿ ಸಣ್ಣಕ್ಕಿರುತ್ತೆ ಜಾಗ. ಅದರೊಳಗಡೆ ಈ ಕಡೆಯಿಂದ ನುಗ್ಗಿ ಆ ಕಡೆಯಿಂದ ಬರಬೇಕು ಹೊರಗಡೆಗೆ, ಅಷ್ಟೇ. ನೋಡಿ, ಇದೇ ಆ ಮೋಕ್ಷ ಮಾರ್ಗ. ಇದನ್ನು ದಾಟೋದಕ್ಕೆ ಇಲ್ಲ ಅಂತ ಹೇಳಿದ್ರು ಒಂದು 200-300 ಜನ ಕ್ಯೂ ನಿಂತ್ಕೊಂಡಿದ್ರು. ಅದು ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿರೋರು ನಮ್ಮ ಜೊತೆಗೆ ಒಂದು 300-400 ಜನ ನಿಂತಿದ್ರು. ಸೊ ಹಾಗಾಗಿ ನಾವು ವಿಧಿ ಇಲ್ದಿರ ನಿಂತ್ಕೊಳ್ಳೇಬೇಕಾಯಿತು. ವಿಧಿ ಇಲ್ದಿರ ನಿಂತ್ಕೊಂಡು ನಾವು ಕೊನೆಗೆ ಈ ಒಂದು ದರ್ಶನ, ಈ ಥರ ಮೋಕ್ಷ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬಂದ್ವಿ. ತುಂಬ ಜನ ಹೇಳೋರು, ಖಂಡಿತ ನಿಮ್ಮ ಕೈನಲ್ಲಿ ಆಗಲ್ಲ, ಇದು ತುಂಬ ದಪ್ಪ ಇದ್ದೀರಾ, ಆಮೇಲೆ ಸಿಗಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಹೊರಗಡೆ ಬರೋದಕ್ಕೆ ಅಂತೆಲ್ಲ ಹೆದರಿಸಿರೋರು. ಬಟ್ ಏನೇ ಹೇಳಿದ್ರು, ಇಲ್ಲ ನಾನು ದಾಟ್ತೀನಿ ಅಂತನೋ ಭರವಸೆ ಮೇಲೆ ಅಲ್ಲಿಂದ ಹೊರಗಡೆ ಅವರೆಲ್ಲ ರೇಗಿಸ್ತಾ ಇದ್ರು, ನೀವು ಹೆಂಗೆ ನುಗ್ತೀರಾ, ಕಷ್ಟ ಆಗುತ್ತೆ ಅಂತ. ನೋಡಿ, ಕೊನೆಗೂ ಅದರಿಂದ ನುಗ್ಕೊಂಡು ನಾವು ಮೋಕ್ಷ ಮಾರ್ಗದಿಂದ ಹೊರಗಡೆ ಬಂದ್ವಿ. ಅದಕ್ಕಾಗಿ ನಾವು 2 ಅವರ್ ಕಾಯಬೇಕಾಯಿತು. ಅದಾದಮೇಲೆ ಈಗ ನೀವು ನೋಡಿದ್ದೆ ನಾವು ಈಶಾನ್ಯ ಲಿಂಗ ನೋಡಿ ನಾವು ನಮ್ಮ ದರ್ಶನವನ್ನು ಸಮಾಪ್ತಿಗೊಳಿಸಿದ್ವಿ. ಈಶಾನ್ಯ ಲಿಂಗ ನೋಡಿದ ಮೇಲೆ ಅಲ್ಲಿಂದ ಗೋಪುರಂಗೆ ಹೋಗೋದಕ್ಕೆ 1-1.5 ಕಿಲೋಮೀಟ್ರ್ ಅಷ್ಟು ಮಾಮೂಲಿ ಬಸ್ ಸ್ಟ್ಯಾಂಡೆಲ್ಲ ಸುತ್ಕೊಂಡು ಹೋಗಬೇಕು ನಾವು. ಸೊ ಅದು ನಾರ್ಮಲ್ ದರ್ಶನ ನಾವು ಮಾಡ್ಕೊಂಡು ಹೋಗಲೇಬೇಕು. ಹಾಗಾಗಿ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಶಾನ್ಯ ಲಿಂಗವನ್ನು ಮುಗಿಸಿ. ಬಟ್ ಮೋಕ್ಷ ಮಾರ್ಗಕ್ಕೆ 8:20 ನಿಂತ್ಕೊಂಡಿದ್ದಕ್ಕೆ 10 ಇಲ್ಲ 2 ಅವರೇನೋ ಆಯಿತು. ಅದಕ್ಕಿಂತ ಮುಂಚೆನೇ ನಿಂತ್ಕೊಂಡ್ವಿ. ಒಂದು 8 ಗಂಟೆಗೆ ನಿಂತ್ಕೊಂಡಿದ್ದಕ್ಕೆ ಒಂದು 9:30-9:45 ಆಗೋಯಿತು. 1-1/4 ಗಂಟೆ ಅಷ್ಟು ನಾವು ಆ ಮೋಕ್ಷ ಮಾರ್ಗದಲ್ಲಿ ನುಗ್ಗೋದಕ್ಕೇ ಕ್ಯೂ ನಿಂತ್ಕೊಂಡಿದ್ವಿ. ಅದನ್ನು ಬಿಟ್ಟಿದ್ರೆ, ಅದೇನಾದರೂ ನಮಗೆ ಇಮಿಡಿಯೇಟಾಗಿ ಹೋದ ತಕ್ಷಣ ಆಗಿಬಿಟ್ಟಿದ್ರೆ, ನಾವು ಆಲ್ಮೋಸ್ಟ್ ಅದಾದಮೇಲೆ 1 ಕಿಲೋಮೀಟ್ರನ್ನ ಒಂದು 20 ನಿಮಿಷದಲ್ಲಿ ನಡ್ಕೊಂಡು ನಾವು ರಾಜಗೋಪುರಕ್ಕೆ ನಾವು ಒಂದು 9:30-10 ಗಂಟೆಗೆಲ್ಲ ನಾವು ಬೇಗನೆ 9:15ಗೆಲ್ಲ ನಾವು ರಾಜಗೋಪುರದ ಹತ್ರ ಹೋಗ್ಬಿಡ್ತಿದ್ವಿ. ಬಟ್ ನಾವು ಅಲ್ಲಿ 1.5 ಅವರ್ ವೆಯ್ಟ್ ಮಾಡಿದ್ದಕ್ಕೋಸ್ಕರ ನಾವು ರಾಜಗೋಪುರದ ಹತ್ರ ಮತ್ತೆ ಬಂದು ರೀಚ್ ಆಗೋದು 10:40 ಆಯಿತು. ಸೊ ಒಂದು 10:40ಕ್ಕೆ ನಾವು ರಾಜಗೋಪುರನ ನಿಂತ್ಕೊಂಡು ಮತ್ತೆ ಅಲ್ಲಿ ರಾಜಗೋಪುರದಿಂದ ಒಳಗಡೆ ಹೋಗೋದಕ್ಕೆ ಕ್ಯೂ ನಿಂತ್ಕೊಂಡ್ರೆ 10:40ಕ್ಕೆ ನಿಂತ್ಕೊಂಡಿದ್ದಕ್ಕೆ ನಾವು ಮಧ್ಯಾಹ್ನ 3:40ಕ್ಕೆ ಎಕ್ಸಾಕ್ಟಾಗಿ ಹೊರಗಡೆ ಬಂದ್ವಿ. ಎಗೇನ್ ನಾವು 3:40ಕ್ಕೆ ಹೊರಗಡೆ ಬಂದ್ವಿ. ಅದಾದಮೇಲೆ ಇನ್ನೊಂದು ದೇವರು ಅಲ್ಲೇ ದರ್ಶನ ಮಾಡೋದಿದೆ, ತಾಯಿ ಲಕ್ಷ್ಮೀ ದೇವಿನೇ ನೋಡೋದಿದೆ. ಅದನ್ನು ನೋಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 4:15 ಆಯಿತು. ಅಂದರೆ ಮಧ್ಯರಾತ್ರಿ 4:15ಗೆ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಿದ್ದಕ್ಕೆ ಮಧ್ಯಾಹ್ನ 4:15 ಈವ್ನಿಂಗ್ 4:15ಗೆ ನಾವು ಆ ಕಂಪ್ಲೀಟ್ ಪ್ರದಕ್ಷಿಣೆನ ಮುಗಿಸಿ ದೇವರ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಸರಾಸರಿ 5-6 ಗಂಟೆಗಳ ಕಾಲ ನಾವು ಕ್ಯೂನಲ್ಲಿ ನಿಂತು ಅರುಣಾಚಲೇಶ್ವರ ದೇವಸ್ಥಾನದ ದೇವರನ್ನು ನೋಡಿದ್ದಾಯಿತು. ಅದು ಪ್ರದಕ್ಷಿಣೆಯನ್ನು ಬಿಟ್ಟು ನಾವು ಪ್ರದಕ್ಷಿಣೆ ಮಾಡೋದಕ್ಕೆ ಒಂದು 6-7 ಗಂಟೆ ತಗೋತು, ದರ್ಶನ ಮಾಡೋದಕ್ಕೆ ಒಂದು 5 ಗಂಟೆ ತಗೋತು. ಸೊ ಬೆಳಗ್ಗೆಯಿಂದ ಆ ದಿನ ಎಲ್ಲ ಬಂದು ಮಧ್ಯಾಹ್ನ ಆಗಿ ಮಧ್ಯಾಹ್ನ 4:15ಗೆ ನಾವು ಆ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ತುಂಬ ಹೋಪ್ಸ್ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಬಂದಿದ್ದರು. ಆ ದೇವಸ್ಥಾನಕ್ಕೆ ಬಂದಿರೋ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಮ್ಮ ಕಷ್ಟ ಏನಿದೆ ಅಂತ ನಮಗಷ್ಟೇ ಗೊತ್ತು. ಬೇರೆ ಯಾವ ನೋಡುಗರಿಗೂ ನಮ್ಮ ಕಷ್ಟ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಯಾರು ಸುಮ್ಮನೆ 24 ಕಿಲೋಮೀಟರ್ನ ನಡೆದು ದೇವರನ್ನ ದರ್ಶನ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಾರೆ ಅಂದರೆ
ಅವರಿಗೆ ಖಂಡಿತವಾಗ್ಲೂ ಆ ಒಂದು ನಂಬಿಕೆ ನಮ್ಮ ಜೀವನದಲ್ಲಿ ಆಗುತ್ತೆ ಅನ್ನೋದಿರುತ್ತೆ. ಸೊ ನಾವು ಆ ನಂಬಿಕೆ ಮೇಲೆ ಬಂದಿದ್ದೀವಿ. ಆ ನಂಬಿಕೆ ನಿಜ ಮಾಡುವಂಥ ಆ ಸ್ವಾಮಿನ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮಂಥ ನೂರಾರು ಭಕ್ತರು ಬಂದಿರೋರ ಆಸೆ ಕನಸುಗಳು ಹಾಗೆ ಅವರ ನಂಬಿಕೆಗಳನ್ನ ಹುಸಿಗೊಳಿಸ್ತೇ ಇರಲಿ ಈ ಅರುಣಾಚಲೇಶ್ವರ ಅಂತ ಕೂಡ ನಾನು ಬೇಡ್ಕೋತೀನಿ. ನಾನು ನನ್ನ ಮಕ್ಕಳನ್ನು ಬಿಟ್ಟು ಹೋಗಿದ್ದು ಎಂಥ ಒಳ್ಳೆ ಡಿಸಿಷನ್ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ನಮಗೆ ಗಿರಿ ಪ್ರದಕ್ಷಿಣೆ ಖಂಡಿತವಾಗ್ಲೂ ಕಷ್ಟ ಅಂತ ಅನಿಸೋದಿಲ್ಲ. ದೇವ್ರು ನೆನೆಸ್ಕೊಂಡು ಏನೋ ಒಂದು ಹಾಡು ಹಾಕ್ಕೊಂಡು ಓಂ ನಮಃ ಶಿವಾಯ ಅಂದ್ಕೊಂಡು ನಾವು ಪ್ರದಕ್ಷಿಣೆ ಮಾಡಿಬಿಡ್ಬೋದು ಸ್ನೇಹಿತರೆ. ಬಟ್ ಆದರೆ ಒಳಗಡೆ ಕ್ಯೂ ಇದೆಯಲ್ಲ, ಜನ ನಿಜವಾಗ್ಲೂ ಇದಕ್ಕೆ ನೋಡಿ ಹೇಳೋದು ಎಷ್ಟೋ ಜನ ನೂಕು ನುಗ್ಗಲಲ್ಲಿ ಸತ್ತು ಹೋದರು ಅಂತ ಹೇಳಿ. ತುಂಬಾ ನೂಕು ನುಗ್ಗಲಿತ್ತು, ತುಂಬಾ ಎಷ್ಟು ತಳ್ಳೋರು ಅಂತ ಹೇಳಿದ್ರೆ ಈ ಥರ ಎಕ್ಸಾಕ್ಟ್ ಇವಾಗ ಏನು ಕ್ಯೂ ತೋರಿಸ್ತಾ ಇದೆ ಆ ಕ್ಯೂಗೆ ಬರೋಕ್ಕಿಂತ ಮುಂಚೆ ಹೊರಗಡೆ ಕಾಮನ್ ಲೈನ್ ಇತ್ತೆ. ಅಲ್ಲಿ ಯಾವುದೇ ರೀತಿ ಬ್ಯಾರಿಕೇಡ್ ಇಲ್ಲ. ಆ ಬ್ಯಾರಿಕೇಡ್ನಲ್ಲಿ ಬಂದು ನಮ್ಮನ್ನು ಹೇಗೆ ನೂಕಿದ್ದಾರೆ ಅಂತ ಹೇಳಿದ್ರೆ ನನಗೆ ನಂಬಕ್ಕೆ ಆಗಲ್ಲ. ನಾವು ಹೆಂಗೆ ಎಷ್ಟು ಬೇಗ ಈ ಬ್ಯಾರಿಕೇಡ್ ಇರೋ ಜಾಗಕ್ಕೆ ಹೋಗಿ ತಲುಪ್ಕೊಂಡ್ಬಿಡ್ತೀವಿ ಅನ್ನೋ ಥರ ಆಗ್ಬಿಟ್ಟಿತ್ತು ನಮಗೆ. ಅಷ್ಟರ ಮಟ್ಟಿಗೆ ನೂಕಾಕ್ಬಿಟ್ರು. ನಿಜವಾಗ್ಲೂ ಮಕ್ಕಳುಗಳನ್ನು ಕರ್ಕೊಂಡು ಗಿರಿ ಪ್ರದಕ್ಷಿಣೆ ಅರುಣಾಚಲಂ ಅಂತ ಖಂಡಿತವಾಗ್ಲೂ ಬರಬೇಡಿ. ಇಲ್ಲಿನ ಧೂಳ್ತಾನೋ ಅಥವಾ ರುದ್ರಾಕ್ಷಿನೋ ತೊಗೊಂಡೋಗಿ ಅವ್ರಿಗೆ ಕಟ್ಟಿ ಅವರು ದೊಡ್ಡವರಾದಮೇಲೆ ಖಂಡಿತವಾಗ್ಲೂ ಅವರು ಅದನ್ನು ದರ್ಶನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಏಕೆಂದರೆ ನಾವೇ ಇಷ್ಟು ಅವ್ರಿಗೋಸ್ಕರ ಅಂತ ಹೇಳಿ ಕಷ್ಟಪಡ್ತಾ ಇರಬೇಕಾದ್ರೆ ಅವ್ರನ್ನ ಕರ್ಕೊಂಡು ಬಂದು ಇನ್ನೇನೋ ಆಗೋದು ಖಂಡಿತ ಬೇಡ. ಬರ್ತಾ ತುಂಬಾ ಈ ದೇವಸ್ಥಾನದ ಒಂದು ಪ್ರಚಾರ ಜಾಸ್ತಿ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹುಣ್ಣಿಮೆ ಅಮಾವಾಸ್ಯೆಗಳಂದು ಖಂಡಿತವಾಗ್ಲೂ ಬರೋಕ್ಕೆ ಹೋಗಬೇಡಿ. ನಿಮಗೆ ದೇವ್ರ ದರ್ಶನ ಮಾಡದೆ ಹಾಗೆ ರಿಟರ್ನ್ ಹೋಗಬೇಕಾದಂತಹ ಪರಿಸ್ಥಿತಿ ಕೂಡ ಬರಬಹುದು. ಸೊ ಹಾಗಾಗಿ ನೋಡಿಕೊಂಡು ತಿಳ್ಕೊಂಡು ಬನ್ನಿ. ನಾವು ಕಂಪ್ಲೀಟಾಗಿ ದೇವ್ರ ದರ್ಶನ ಮಾಡಿದ್ಮೇಲೆ 10 ರೂಪಾಯಿಗೆ ಒಂದು ಪುಟಾಣಿ ಬೌಲ್ನಲ್ಲಿ ಪುಳಿಯೋಗರೆ ಅಥವಾ ಏನೋ ಸ್ವೀಟ್ ಪೊಂಗಲ್ ಆ ಥರ ಕೊಡ್ತಾರೆ. ಸೊ ನಾವು ಆ ಸ್ವೀಟ್ ಪೊಂಗಲ್ ಪುಳಿಯೋಗರೆನ 10 ರೂಪಾಯಿ ಕೊಟ್ಟು ಒಂದು 5-6 ತೊಗೊಂಡು ಅಲ್ಲೇ ಒಂದಷ್ಟು ಪ್ರಸಾದ ಅಂತ ಮಧ್ಯಾಹ್ನ 4:15ಗೆ ನಾವು ಒಂಚೂರು ತಿಂದ್ವಿ ಇಬ್ಬರು ಕೂಡ. ಅಲ್ಲಿಂದ ತಿಂದ್ಕೊಂಡು ಇಮಿಡಿಯೇಟಾಗಿ 5 ಗಂಟೆಗೆ ಅಲ್ಲಿಂದ ಬಸ್ಸಲ್ಲಿ ಹತ್ಕೊಂಡು ನಾವು ವೇಲೂರಿಗೆ ಹೊರಟ್ವಿ. ಯಾಕಂದರೆ ಗೋಲ್ಡನ್ ಟೆಂಪಲ್ಗೆ ಬರೋಣ ಅಂತ ಹೇಳಿ. ನೀವು ಆಲ್ರೆಡಿ ನೋಡ್ತಾ ಇರೋದು ಇವಾಗ ಗೋಲ್ಡನ್ ಟೆಂಪಲ್ಲು. ನಾನು ಯಾವುದೇ ಬಸ್ಸಲ್ಲಿ ಜರ್ನಿ ಮಾಡೋದನ್ನು ವಿಡಿಯೋ ಹಾಕೋಕ್ಕಾಗಿಲ್ಲ ನಾನು. ಸೊ ಹಾಗಾಗಿ ಇದನ್ನು ಹಾಗೆ ಹಾಕ್ತಾಯಿದ್ದೀನಿ. ಬಸ್ನಲ್ಲಿ ನಾವು ಅಲ್ಲಿಂದ ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಆಟೋದವರಂತೂ ತುಂಬ ದೋಖ ಮಾಡ್ತಾರೆ ಸ್ನೇಹಿತರೆ. ಹೇಳಬೇಕು ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ದೋಖ ಮಾಡ್ತಾರೆ. ಎಷ್ಟು ದೋಖ ಮಾಡ್ತಾರೆ ಅಂತ ಹೇಳಿದ್ರೆ ಶೇರ್ ಆಟೋಗೆ ನಿಮಗೆ 30-40 ರೂಪಾಯಿ ಆಗೋದಕ್ಕೆ ಅವರು ನಿಮಗೆ ಒಬ್ಬೊಬ್ಬರ ಹತ್ರ 100 ರೂಪಾಯಿ ಕೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ನೀವು ಏನು ಇಲ್ಲಿಂದ ಪ್ರಿಪೇರ್ ಆಗಿ ಹೋಗಬೇಕು ಅಂದರೆ ಒಂದು ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡಿರಬೇಕು. ಇನ್ನೊಂದು ಶೇರ್ ಆಟೋಗಳನ್ನ ವೆಯ್ಟ್ ಮಾಡಿ ಎಲ್ಲ ಜನಗಳು ಎಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿಕೊಂಡು 10 ನಿಮಿಷ ಲೇಟ್ ಆದ್ರೂ ಅಲ್ಲೇ ಹತ್ತಿ. ನಮಗೆ ವಿಧಿ ಇರಲಿಲ್ಲ. ನಾವು ಗೋಲ್ಡನ್ ಟೆಂಪಲ್ಗೆ ಹೋಗಿ ಇಮಿಡಿಯೇಟಾಗಿ ನಾವು ಹೊರಡಬೇಕಿತ್ತು. ನಮಗೆ 26ನೇ ತಾರೀಕು ಮಿಡ್ನೈಟ್ ಹೋದ್ವಿ. 27ನೇ ತಾರೀಕು ದರ್ಶನ ಮಾಡಿದ್ವಿ. 27ನೇ ತಾರೀಕೆ ನಾವು ಬೆಂಗಳೂರಿಗೆ ಬಂದ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಊರಿಗೆ ಕೂಡ ಹೋಗಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಬಂಡಿ ಹಬ್ಬ ಇತ್ತು. ಹಬ್ಬಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ಅಂತ ನಾವು ಹೊರಡಲೇಬೇಕು ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ ಅಲ್ಲಿ ಅಷ್ಟು ದೂರ ಹೋಗಿದ್ದೀವಿ. ಇನ್ನು 2 ಅವರ್ಸ್ ಜರ್ನಿ ಮಾಡಿದ್ರೆ ಗೋಲ್ಡನ್ ಟೆಂಪಲ್ ಸಿಗುತ್ತೆ. ನೋಡ್ದಿರಾ ಹೇಗೆ ಅರುಣಾಚಲಂ 4:15 ಮುಗಿತಾ ಇದ್ದಂಗೆ ಇಮಿಡಿಯೇಟಾಗಿ ತಿಳ್ಕೊಂಡು ಅಲ್ಲಿ ಪ್ರಸಾದ ಅಲ್ಲಿಂದ ಆಟೋ ಮಾಡಿಕೊಂಡು ಇನ್ಯಾವ ಕಡೆ ಆ ಕಡೆ ಈ ಕಡೆ ರಮಣಶ್ರೀ ಆಶ್ರಮ ಇರಲಿ, ದುರ್ವಾಸಮುನಿ ಆಶ್ರಮ ಇರಲಿ ಏನೂ ನೋಡಲಿಲ್ಲ ನಾವು. ಅಲ್ಲಿಂದ ಇಮಿಡಿಯೇಟಾಗಿ ಹೊರಟು ನಾವು ವೇಲೂರಿಗೆ ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟಾಪಿಂದ ಬಸ್ ಹತ್ಕೊಂಡು ವೇಲೂರಿಗೆ ಹೊರಟ್ವಿ. ವೇಲೂರು ಹತ್ರ ಬಂದು ಇಳಿಸಿದ ಮೇಲೆ ಅಲ್ಲಿಂದ ಆಟೋ ಮಾಡಿಕೊಂಡು 60 ರೂಪಾಯಿ ಶೇರ್ ಆಟೋ ಮಾಡಿಕೊಂಡು ನಾವು ಗೋಲ್ಡನ್ ಟೆಂಪಲ್ಗೆ ಬಂದುಬಿಟ್ವಿ. ಬಟ್ ಆದರೆ ಅಲ್ಲೂ ಕೂಡ ಅಷ್ಟೇ ಜಸ್ಟ್ 30 ರೂಪಾಯಿ ಮಾತ್ರ ಅಂತೆ. ಬಟ್ ನಮ್ಗೆ ಅಲ್ಲೂ ಗೊತ್ತಾಗಲಿಲ್ಲ. ಸಡನ್ನಾಗಿ 8 ಗಂಟೆ ಕ್ಲೋಸ್ ಆಗುತ್ತೆ, ನೀವು ಬರಲಿಲ್ಲ ಅಂದರೆ 8 ಗಂಟೆ ಕ್ಲೋಸ್ ಆಗಿಬಿಡುತ್ತೆ ಒಳಗಡೆ ಟೋಕನ್ ಕೊಡೋದಕ್ಕೆ ಅಂತ ಹೇಳಿದ್ರು. ಹೋಗಲಿ ಬಿಡು ಇನ್ನೇನು ಮಾಡೋದು, ಇಷ್ಟು ದೂರ ಬಂದಿದ್ದೀವಿ ಅಂತ 60 ರೂಪಾಯಿ ಕೊಟ್ಟು ಶೇರ್ ಆಟೋ ಕೊಟ್ಟು ಅಲ್ಲಿಂದ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಗೋಲ್ಡನ್ ಟೆಂಪಲಲ್ಲಿ ಎಲ್ರಿಗೂ ಕೂಡ 100 ರೂಪೀಸ್ ಮಾಡಿರ್ತಾರೆ ಟಿಕೆಟು. 100 ರೂಪೀಸ್ ಟಿಕೆಟ್ ತೊಗೊಂಡು ಇಬ್ಬರೂ ಇಮಿಡಿಯೇಟಾಗಿ ಒಳಗಡೆ ಹೊರಟ್ವಿ. ಅಲ್ಲಂತೂ ಲ್ಯಾಪ್ಟಾಪು ಫೋನು ಎಲ್ಲ ಕಿತ್ಕೊಂಡ್ಬಿಟ್ರು. ಅದರಿಂದ ಒಳಗಡೆ ಯಾವುದೇ ರೀತಿ ಫೋಟೋ ವೀಡಿಯೋಸ್ ಇಲ್ಲ. ಒಳಗಡೆ ಮಾತ್ರ ವಿಶಾಲವಾಗಿದೆ ಅಂತ ಅಂದ್ಕೊಳ್ಳಿ. ಒಂದು ದೊಡ್ಡ ಟೆಂಪಲ್ ಅಂತ ಹೇಳ್ಕೊಂಡು ಒಂದು 2-3 ಕಿಲೋಮೀಟರ್ ನಡಿಬೇಕು, ಅಷ್ಟು ದೊಡ್ಡ ಟೆಂಪಲ್ ಇದೆ. ಫುಲ್ಲು ಟೆಂಪಲ್ ಸರೌಂಡಿಂಗ್ಸೇ ಅಷ್ಟಿದೆ. ಅಲ್ಲಿ ಹೋಗಿ ಲಕ್ಷ್ಮೀ ದೇವಿಗೆ ನಮ್ಮ ಹತ್ರ ನೀರಭಿಷೇಕ ಕೂಡ ಮಾಡಿಸಿದ್ರು ಟಿಕೆಟ್ ತೊಗೊಂಡಿರೋದ್ರಿಂದ. ನಾವು 200 ರೂಪಾಯಿ ಟಿಕೆಟು, 100 ರೂಪಾಯಿ ಅಂತ ಹೇಳಿದೆ, 200 ರೂಪಾಯಿ ಟಿಕೆಟ್ ತೊಗೊಂಡಿದ್ವಿ ನಾವು. 200, 400 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡಿದ್ವಿ. ಹಾಗಾಗಿ ಅಭಿಷೇಕ ಎಲ್ಲ ಮಾಡಿಸಿ ನಮಗೆ
ಅನಂತರ ನಮ್ಮನ್ನು ಕಳಿಸಿದ್ರು. ಇದು ಬಂದು 50 ರೂಪಾಯಿ ಟಿಕೆಟ್ ಬಂದು ಅರುಣಾಚಲಮಲ್ಲಿ ತೊಗೊಂಡಿರುವಂಥ ಟಿಕೆಟು. 50 ರೂಪಾಯಿನ ಕ್ಯೂ, 50 ರೂಪಾಯಿ ತೊಗೊಂಡ್ರು ಅಷ್ಟೇ, ಧರ್ಮದರ್ಶನ ತೊಗೊಂಡ್ರು ಅಷ್ಟೇ, ಇಲ್ಲಂತೂ 5ರಿಂದ 6 ಅವರು ಕನ್ಫಾರ್ಮು. ಸೊ ಅಲ್ಲೂ ಕೂಡ ನಾವು 8 ಗಂಟೆಯಿಂದ 10 ಗಂಟೆವರೆಗೂ ಅಲ್ಲೇ ಸರೌಂಡಿಂಗ್ ಎಲ್ಲ ಮುಗಿಸಿ ವೇಲೂರಲ್ಲಿ ಗೋಲ್ಡನ್ ಲಕ್ಷ್ಮೀ ದೇವಿನ ನೋಡಿಕೊಂಡು ಶುಕ್ರವಾರ ದಿನ ಲಕ್ಷ್ಮಿಗೆ ಅಭಿಷೇಕ ಮಾಡಿದ್ದು, ದರ್ಶನ ಮಾಡಿದ್ದು ಅಪ್ಪ ಮನಸ್ಸಿಗೆ ನಿಜವಾಗ್ಲೂ ತುಂಬಾ ಸಮಾಧಾನ ಕೊಟ್ಬಿಡ್ತು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ 200 ರೂಪಾಯಿ ಕೊಟ್ಟು ಆಟೋ ಮಾಡಿಕೊಂಡು ನಾವು ತಮಿಳ್ನಾಡು ಬಸ್ ಸ್ಟಾಪ್ಗೆ ಬಂದ್ವಿ, ವೇಲೂರು ಬಸ್ ಸ್ಟಾಪ್ಗೆ. ಅಲ್ಲಿಂದ ಡೈರೆಕ್ಟಾಗಿ ನಮಗೆ 444 ಅನ್ನೋ ಅಂತ ಫುಲ್ಲು ಕನ್ನಡ ಮಾತಾಡ್ತಿರೋರೆ ಕನ್ನಡದ ಬಸ್ಸೇ ಸಿಕ್ಬಿಡ್ತು. ಆರಾಮಾಗಿ ಅಲ್ಲಿ ಹತ್ಕೊಂಡು ನಾವು ಹೊರಟಿದ್ದಕ್ಕೆ ಮಧ್ಯರಾತ್ರಿ ಒಂದು 2 ಗಂಟೆಗೆಲ್ಲ ಬೆಂಗಳೂರು ರೀಚ್ ಆಗಿಬಿಟ್ವಿ. ಬರೋ ಅಷ್ಟರಲ್ಲಿ ಕಾಲಂತೂ ಊದ್ಕೊಂಡ್ಬಿಟ್ಟಿತ್ತು ಹಾಗೇನೆ. ಸೊ ಏನಾದರೂ ಆಗಲಿ ಮನಸ್ಸಿಗೆ ಒಂದು ಸಮಾಧಾನ ಇತ್ತು. 2 ಗಂಟೆಗೆ ಬಂದಮೇಲೆ ಇನ್ನೇನು ನಾನು ನೋಡೋಕ್ಕಾಗುತ್ತೆ ಹೇಳೋಕ್ಕಾಗುತ್ತೆ ಅಂತ ಹೇಳಿ ಯಾವ ವ್ಲಾಗೂ ಮಾಡಲಿಲ್ಲ. ಆರಾಮಾಗಿ ಮಲ್ಕೊಂಡ್ಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ನಪ್ ಆಗಿ ಕೈ ಮುಗಿದ್ಕೊಂಡು ಎಲ್ಲ ಮಾಡಿ ಮತ್ತೆ ನಾವು ರಿಟನ್ನು ಕಾರ್ ತೊಗೊಂಡು ಬಸ್ಸಲ್ಲಿ ಹೋಗುವಂಥ ಶಕ್ತಿ ದೇವರಾಣೆ ಇರಲಿಲ್ಲ. ಸೊ ಹಾಗಾಗಿ ಕಾರ್ ತೊಗೊಂಡು ನಮ್ಮ ಹೆಗ್ವಾಡಿಗೆ ಬಂಡಿ ಹಬ್ಬಕ್ಕೆ ಹೋಗೋಣ ನಡೀರಿ ಅಂತ ಹೇಳಿ ಗಾಡಿ ತೊಗೊಂಡು ಹೊರಟ್ವಿ. ಎಲ್ರಿಗೂ ಪ್ರಸಾದಗಳು ತೊಗೊಂಡು ಅಲ್ಲಿ ಹೋಗಿರೋ ಪ್ರಸಾದ ತೊಗೊಂಡು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆದರೂ ಕೂಡ ಹೆಗ್ವಾಡಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಸಂಜೆನೇ ಆಗಿತ್ತು. ಏಕೆಂದರೆ ನಮಗೆ ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ. ನಾವು ಬಂದು ಮಧ್ಯರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಮಲಗಿದ್ದಕ್ಕೆ ಬೆಳಗ್ಗೆ ಎದ್ದಿದ್ದೆ 10 ಗಂಟೆ ಆದಮೇಲೆ ಮತ್ತೆ ಸ್ನಾನ ಪೂಜೆ ಎಲ್ಲ ಮಾಡಿ ತಂದಿರೋದೆಲ್ಲ ಒಂದು ಸ್ವಲ್ಪ ಎತ್ತಿ ಇಟ್ಟು ಆಮೇಲೆ, ಏಕೆಂದರೆ ನಂಗೆ ರಜಾ ಇತ್ತು, ನಾನು ಹೆಚ್ಚು ಕಡಿಮೆ 2ನೇ ತಾರೀಕುವರೆಗೂ ನಾನು ಅಲ್ಲೇ ಇರಬೇಕಾಗ್ತಿತ್ತು. ಸೊ ಹಾಗಾಗಿ ನಾನು ಎಲ್ಲವನ್ನು ರೆಡಿ ಮಾಡಿ ಅನಂತರ ನಾವು ಹೆಗ್ವಾಡಿಗೆ ಹೊರಟ್ವಿ. ಅದಾದಮೇಲೆ ಬಂಡಿ ಹಬ್ಬದ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಬಂಡಿ ಹಬ್ಬ ವಿಡಿಯೋ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದೆ. ಮಕ್ಕಳನ್ನ ಅಲ್ಲೇ ಬಿಟ್ಟು ಬಂದೆ. ಮತ್ತೆ ಬರ್ತಾ ನಾನು ಮಕ್ಕಳನ್ನ ಕರ್ಕೊಂಡು ಹರಳಳ್ಳಿಗೆ ಹೋಗಿ ಬಂದೆ. ಎಲ್ಲ ಕೂಡ ವಿಡಿಯೋಸ್ ಹಾಕಿದ್ದೀನಿ, ಆಲ್ರೆಡಿ ನೋಡಿರ್ಬೋದು ನೀವು. ತುಂಬಾ ಅದ್ಭುತವಾದಂತಹ ಒಂದು ಜರ್ನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೀವು ಹೋಗಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.